ಧೂಮಪಾನ ಬಿಡಲು ಸಹಾಯಕಾರಿಯಾಗುವಂತಹ ವಿಧಾನಗಳನ್ನ ನಾವು ನಿಮ್ಗೆ ಕೆಲವೇ ದಿನ ಹಿಂದೆ ತಿಳಿಸಿದ್ವಿ. ಧೂಮಪಾನ ಬಿಡೋದು ಅಷ್ಟು ಸುಲಭದ ಕೆಲಸವೇನಲ್ಲ. ಬಿಟ್ಟ ಮೇಲೆ ವ್ಯಕ್ತಿಗನುಗುಣವಾಗಿ ಸಣ್ಣ ಪುಟ್ಟ ದೊಡ್ಡ ಸಮಸ್ಯೆಗಳು ತಪ್ಪಿದ್ದಲ್ಲ. ಯಾಕಂದ್ರೆ ಧೂಮಪಾನ ಮಾಡಿ ಮಾಡಿ ಕೊಳಕಾದ ಶ್ವಾಸಕೋಶ ಸ್ವಚ್ಛಗೊಳ್ಳೋದಕ್ಕೆ ಸಮಯ ಬೇಕಲ್ವೇ? ಮಾರುಕಟ್ಟೆಯಲ್ಲಿ ನಿಮ್ಮ ಶ್ವಾಸಕೋಶದ ಶುದ್ಧೀಕರಣಕ್ಕಾಗಿ ಹಲವು ವಿಧದ ಔಷಧಗಳು ಲಭ್ಯವಿರಬಹುದು. ಆದ್ರೆ ನಾವಿವತ್ತು ನಿಮ್ಗೆ ತಿಳಿಸಲಿರೋ ಟಾನಿಕ್ ಅನ್ನ ನೀವು ಸುಲಭವಾಗಿ ಹೆಚ್ಚಿನ ಖರ್ಚಿಲ್ಲದೆ ಮನೆಯಲ್ಲೇ ತಯಾರಿಸಿಕೊಳ್ಬಹುದು. ಈ ಕಷಾಯವನ್ನ ತಯಾರಿಸಲು ಬೇಕಾಗಿರೋ ಪದಾರ್ಥಗಳು: ಹೆಚ್ಚಿದ ನೀರುಳ್ಳಿ 400 ಗ್ರಾಂ, ಅರಿಶಿನ ಪುಡಿ 2 ಚಿಕ್ಕ ಚಮಚ, ನೀರು 1 ಲೀಟರ್, ಶುಂಠಿ ಬೇರು 1 ತುಂಡು, ಬ್ರೌನ್ ಶುಗರ್ 400 ಗ್ರಾಂ. ನಾವಿಲ್ಲಿ ಹೇಳ್ತಿರೋ ಬ್ರೌನ್ ಶುಗರ್ ಅಂದ್ರೆ ಡ್ರಗ್ಸ್ ಅಲ್ಲ, ಮಾರುಕಟ್ಟೆಯಲ್ಲಿ ಸಿಗೋ ಸಕ್ಕರೆಯ ಮತ್ತೊಂದು ವಿಧ. ಕಷಾಯವನ್ನ ತಯಾರಿಸೋ ವಿಧಾನ: ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತಕೊಂಡು ಅದಕ್ಕೆ ಬ್ರೌನ್ ಶುಗರ್ ಹಾಕಿ ಕುದಿಸಿ, ಅರ್ಧ ತುಂಡು ಶುಂಠಿ ಮತ್ತೆ ಈರುಳ್ಳಿಯನ್ನ ಸೇರಿಸಿ. ನಂತರ ಈ ಮಿಶ್ರಣ ಕುದಿಯಲು ಪ್ರಾರಂಭವಾದಾಗ ಉರಿಯನ್ನ ಕಮ್ಮಿ ಮಾಡಿ ಇನ್ನರ್ಧ ಶುಂಠಿ ಮತ್ತು ಅರಿಶಿನ ಪುಡಿಯನ್ನು ಸೇರಿಸಿ. ಮಿಶ್ರಣ ಕಾಲು ಭಾಗದಷ್ಟು ಕಮ್ಮಿಯಾದ ಮೇಲೆ ಪಾತ್ರೆಯನ್ನ ಕೆಳಗಿಳಿಸಿ ತಣಿದ ನಂತರ ಫ್ರಿಡ್ಜ್ ನಲ್ಲಿಡಿ. ಈ ಕಷಾಯವನ್ನ ಪ್ರತಿದಿನ ಬೆಳಿಗ್ಗೆ ಉಪಹಾರದ ಮುನ್ನ ಮತ್ತು ರಾತ್ರಿ ಊಟವಾಗಿ 2 ಗಂಟೆಗಳ ನಂತರ ಸೇವಿಸಿ. ಈ ಕಷಾಯದ ಜೊತೆಗೆ ದಿನಕ್ಕೊಂದು ಗಂಟೆ ವ್ಯಾಯಾಮ ಮತ್ತು ಬಿಸಿ ನೀರಿನ ಸ್ನಾನ ಮಾಡಿದ್ರೆ ಅತ್ಯುತ್ತಮ ಫಲಿತಾಂಶ ದೊರಕುತ್ತೆ. ನಿಮ್ಗೆ ಈ ಟಿಪ್ ಇಷ್ಟ ಆಗಿದ್ರೆ ಮತ್ತು ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.